ಹಿಂಸೆಗೆ ಹಿಂಸೆನೆ ಪರಿಹಾರನ, ಕ್ರೌರ್ಯಕ್ಕೆ ಪ್ರತಿಕ್ರೌರ್ಯನೇ ಪರಿಹಾರನ. ಆಯ್ತು, ರಾಮನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಯುದ್ಧ ಅನಿವಾರ್ಯ ಆಯ್ತು. ಆದ್ರೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನಮ್ಮನ್ನ ಕಾಯ್ಲಿಕ್ಕೆ, ನಮ್ಮನ್ನ ಆಳ್ಲಿಕ್ಕೆ ಅದರದೇ ಆದ ಜವಾಬ್ದಾರಿಯನ್ನು ಹೊತ್ತವರಿದ್ದಾರೆ. ಶ್ರೀರಾಮ ಸೇನೆಗೆ ಈ ಜವಾಬ್ದಾರಿಯನ್ನ ಕೊಟ್ಟವ್ರು ಯಾರು? ಧರ್ಮ ನಿಂದಕರನ್ನ, ಧರ್ಮ ವಿರೋಧಿಗಳನ್ನ ದಂಡಿಸುವ ಈ ಶಕ್ತಿಯನ್ನ ನಿಮ್ಮ ಕೈ ಕೊಟ್ಟವ್ರು ಯಾರು ಅಂತ. ಈಗ ಕೊನೆಯ ಪ್ರಶ್ನೆ ಬರುತ್ತೆ, ಅಂದ್ರೆ ನೀವು ನಮಗೆ ಹಕ್ಕು ಕೊಟ್ಟವ್ರು ಯಾರು ಅಂತನ್ನುವಂತ. ನಾವು ಈ ದೇಶದ ನಾಗರಿಕರು. ಸಂವಿಧಾನ ಪ್ರತಿಯೊಬ್ಬರಿಗೂ ಒಂದು ಹಕ್ಕನ್ನು ಕೊಟ್ಟಿದೆ. ಈ ದೇಶದ ನಾಗರಿಕತೆ, ಈ ದೇಶದ ಅಭಿವೃದ್ಧಿ, ಈ ದೇಶದ ಆಗುಹೋಗುಗಳು, ಅವಮಾನ ಅಪಮಾನ, ಇದಕ್ಕೆ ಪ್ರತಿಕ್ರಿಯೆಯನ್ನು ಮಾಡುವಂತಹ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದೆ. ಬರೇ ಮೇಲೆ ಕೂತಂತ ಸಂಸದರು ಮತ್ತು ರಾಜ್ಯದಲ್ಲಿ ಕೂತಂತ ಶಾಸಕರದ ಮಾತ್ರ ಕರ್ತವ್ಯ ಅಲ್ಲ. ಪ್ರತಿಯೊಬ್ಬ ನಾಗರಿಕನು ಈ ದೇಶದ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಮಾಡುವಂತಹದ್ದು ಒಂದು. ಇನ್ನು ಎರಡನೇದ ನಾವು ಸಂಘಟಕರು. ಈ ದೇಶದ ಹಿತಕ್ಕೋಸ್ಕರ ನಾವು ಸಂಘಟನೆಯನ್ನ ಸ್ಥಾಪನೆ ಮಾಡಿದ ಉದ್ದೇಶ ನಮ್ಮ ದೇಶ, ಧರ್ಮ, ನಮ್ಮ ಹಿಂದೂ ಹೆಣ್ಣು ಮಕ್ಕಳು, ದೇವಸ್ಥಾನಗಳು, ನಮ್ಮ ಗ್ರಂಥಗಳು ಉಳಿಸಬೇಕು, ಬೆಳೆಸಬೇಕು ಅನ್ನುವಂತಹ ದೃಷ್ಟಿಕೋನ. ಇನ್ನ ಕರ್ನಾಟಕದಲ್ಲೇ ಒಂದು ಉದಾಹರಣೆ ಹೇಳೋದಾದ್ರೆ, ಗೋ ಹತ್ಯಾ ನಿಷೇಧ ಕಾಯ್ದೆ ಇದೆ, ಕಾನೂನಿದೆ. ಇವತ್ತು ಮುಖ್ಯಮಂತ್ರಿಗಳನ್ನ ಹಿಡಿದು MLA ವರೆಗೆ ಎಲ್ಲರೂ ಇದ್ದಾರೆ. ಆದರೂ ಗೋ ಹತ್ಯೆ ನಡೀತಾ ಇದೆ, ಆದರೂ ಗೋಕಳ್ಳತನ ಆಗ್ತಾ ಇದೆ, ಆದರೂ ಕಸಾಯಿಖಾನೆಗಳ ನಿರ್ಮಾಣ ಆಗ್ತಾ ಇದಾವೆ. ಹೊಸ 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 ಕಸಾಯಿಖಾನೆಗಳ ನಿರ್ಮಾಣ ಆಗ್ತಾ ಇದೆ. ಹಾಗಾದ್ರೆ ಕಾಯ್ದೆಗಳಿದೆ, ಜನಪ್ರತಿನಿಧಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ನಾವು ಇದನ್ನು ನೋಡ್ಕೊಂಡು ಕಾಯ್ದೆ ಇದೆ, MLA ಇದ್ದಾರೆ, ಅವ್ರು ಮಾಡ್ತಾರೆ ಅಂತ ಹೇಳಿ ನಾವು ಕೈ ಕಟ್ಕೊಂಡು ಕೂಡುವಂತಹ ಪ್ರಶ್ನೆ. ನಮ್ಮ ಕಣ್ಣು ಎದುರುಗಡೆ ಕತ್ತರಿಸ್ತಾ ಇದ್ದಾರೆ, ನಮ್ಮ ಕಣ್ಣು ಎದುರುಗಡೆ ಕಳ್ತನ ಮಾಡ್ತಾ ಇದ್ದಾರೆ, ನಮಗ್ ಕಾಣಿಸ್ತಾ ಇದೆ, ನೋಡ್ತಾ ಇದೀವಿ. ನಮ್ಮ ಗೋಮಾತೆಯ ಆಕ್ರಂದನ, ರಕ್ತ ಹರಿಸ್ತಾ ನೋಡ್ತಾ ಇದೀವಿ. ನಾವು ಕೈ ಕಟ್ಟಿ ಕೂಡ್ಕೊಳ್ಳುವಂತಹದ್ದು ಮನಸ್ಥಿತಿ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಾವು ಫೀಲ್ಡ್ನಲ್ಲಿ ಇಳಲೇಬೇಕಾಗತ್ತೆ, ಇಳಿದಾದನ್ನು ತಡಿಲೇಬೇಕಾಗತ್ತೆ. ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದರೊಳಗೆ ನಾವು ಸಂಘಟನೆಯವರಿದ್ದೀವಿ. ಸಂಘಟನೆ ಕಟ್ಕೊಂಡಿದ್ದೇ ಇದರ ಸಲುವಾಗಿ. ದುಷ್ಟರ ಈ ಪುಂಡಾಟಿಕೆಯನ್ನು ತಡೆಯೋಸ್ಕರನೇ ನಾವು ಕಟ್ಕೊಂಡಾಗ, ನಾವು ಕೈ ಕಟ್ಕೊಂಡು ನೋಡ್ಕೊಂಡು ಸುಮ್ಮನೆ ಇದ್ದರೆ ಹಾಗಾದ್ರೆ ಏನು ಅರ್ಥ ಇಲ್ಲ. ಹಾಗಾಗಿ ಸಂವಿಧಾನ ಹಕ್ಕ ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕೈಯಲ್ಲಿ ತಲವಾರು ಹಿಡಿದು ಫೀಲ್ಡ್ಗೆ ಇಳಿತೀರಿ ಅಂತಂದ್ರೆ ನಿಮ್ಮನ್ನ ಭಯೋತ್ಪಾದಕರಿಗೆ ಕಂಪೇರ್ ಮಾಡಿ ಮಾತನಾಡ್ತಿದ್ದಾರೆ ಕೆಲವರು, ಅನೇಕರಲ್ಲ ಕೆಲವರು. ಈಗ ಅವರು ಅವರ ಧರ್ಮದ ಪಾಲನೆಗೆ, ಅವರ ಧರ್ಮದ ಅನುಷ್ಠಾನಕ್ಕೆ ಬಾಂಬ್ ತಯಾರು ಮಾಡ್ತಾರೆ. ನೀವು ಅದೇ ಧರ್ಮ, ನಿಮ್ಮ ಧರ್ಮದ ಪಾಲನೆಗೆ, ನಿಮ್ಮ ಧರ್ಮದ ಉಳಿವಿಗೆ ಕೈಯಲ್ಲಿ ತಲವಾರು ಹಿಡ್ಕೊಳ್ತೀರಿ. ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ ಬಂತು? ಹಾಗಾಗಿ ನಿಮ್ಮನ್ನು ಕೂಡ ಸ್ಯಾಫ್ರಾನ್ ಟೆರರಿಸ್ಟ್ ಅನ್ನೋ ಪಟ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಅದೇ ಕನ್ನಡಕದಲ್ಲಿ ನೋಡ್ತಾ ಇದ್ದಾರೆ. ನಾವು ಶಸ್ತ್ರಗಳನ್ನ ಎಂದೂ ಯಾವತ್ತಿಗೂ ಕೂಡ ಹಿಡ್ಕೊಂಡು ಓಡಾಡಿ ಶಸ್ತ್ರಗಳ ಮೂಲಕ ಯುದ್ಧ ಮಾಡಿ ಅಂತ ಅನ್ನುವಂಥದ್ದು ಹೇಳಿಲ್ಲ. ನಮ್ಮ ಧರ್ಮದಲ್ಲಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಒಂದು ಶಸ್ತ್ರ ಪೂಜೆ ಅನ್ನುವಂಥದ್ದು ಒಂದು ಪದ್ಧತಿನೇ ಇದೆ, ಧಾರ್ಮಿಕ ವಿಧಿವಿಧಾನ ಇದೆ. ಶಸ್ತ್ರವನ್ನ ಬರೇ ಕತ್ತರಿಸೋಗೋಸ್ಕರ ಅಥವಾ ಹೊಡೆಯೋಗೋಸ್ಕರ, ನಾಶ ಮಾಡೋಗೋಸ್ಕರ ಅಷ್ಟೇ ಅಲ್ಲ. ಮತ್ತು ತಲವಾರು ಒಂದೇ ಶಸ್ತ್ರವನ್ನ ನಾವು ಗಣನೆಗೆ ತಗೊಂಡಿಲ್ಲ. ಎಲ್ಲವೂ ಕೂಡ, ಈ ಉದಾಹರಣೆಗೆ ನಮ್ಮ ಕೃಷಿಗೆ ಬೇಕಾದಂತ ವಸ್ತುಗಳಲ್ಲಿ ಶಸ್ತ್ರಗಳು ಇದಾವೆ. ಕೊಡ್ಲಿ ಇದೆ, ಕುರುಪಿ ಇದೆ, ಇವೆಲ್ಲವೂ ಕೂಡ ಕೃಷಿಗೆ ಬೇಕಾದಂತಹ ವಸ್ತುಗಳಿದ್ದಾವೆ. ಅದನ್ನೆಲ್ಲವನ್ನೂ ಇಟ್ಟು ಅದರ ಜೊತೆಗೆ ತಲವಾರನ್ನು ಅಥವಾ ಬರ್ಚಿಯನ್ನ, ಚಾಕುವನ್ನ ಇಟ್ಟು ಪೂಜೆ ಮಾಡಿ ನಮ್ಮ ಧರ್ಮಶಾಸ್ತ್ರದಲ್ಲೇ ನಡ್ಕೊಂಡು, ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಇದು ಒಂದು. ಇನ್ನು ಬಾಂಬ್ ಮೂಲಕ ಅವರು ತಮ್ಮ ಧರ್ಮವನ್ನು ನಾನು ಪಾಕಿಸ್ತಾನ ನಿರ್ಮಾಣ ಆದ ನಂತರ ನಿಮಗೆ ತೊಂದರೆ ಕೊಟ್ಟವ್ರು ಯಾರು? ಬಾಂಬ್ ತಯಾರು ಮಾಡಕ್ಕೆ ಅವಶ್ಯಕತೆ ಏನಿದೆ? ನಿಮ್ಮ ಪಾಡಿಗೆ ನೀವಿರಿ. ಹೌದು, ನಿಮ್ಮ ಬಾಂಬ್ ತಯಾರು ಮಾಡಿ, ಅಣುಬಾಂಬ್ ತಯಾರು ಮಾಡಿ, ನಿಮ್ಮ ಇದ್ರೊಳಗೆ, ನಿಮ್ಮ ದೇಶದೊಳಗೆ ಎಲ್ಲ ಯೋಚನೆ ಮಾಡ್ಕೊಂಡ್ರಿ. ಆದ್ರೆ ನಮ್ಮ ದೇಶದ ಒಳಗಡೆ ಯಾಕೆ ಬರ್ತೀರಿ ನೀವು? ನಮ್ದೊಂದು ಧರ್ಮ ಇದೆ, ನಮ್ದೊಂದು ಜನ ಇದ್ದಾರೆ, ನಮ್ದೊಂದು ದೇಶ ಇದೆ, ನಮ್ದೊಂದು ಮಣ್ಣಿದೆ, ಭಾವನೆ ಇದೆ, ಭಕ್ತಿ ಇದೆ, ದೇಶಭಕ್ತಿ ಇದೆ. ನಮ್ಮ ದೇಶದ ಒಳಗಡೆ ಮೂಗು ತುರಿಸುವಂತದ್ದು, ನಮ್ಮ ದೇಶದ ಒಳಗಡೆಗೆ ಬಾಂಬ್ ಹಾಕುವಂತ ಪ್ರಕ್ರಿಯೆ ಮಾಡಿದಾಗ ನಮಗೆ ಅವರಿಗೆ ವ್ಯತ್ಯಾಸ ಇಲ್ಲಿದೆ. ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಹೀಗೆ ಅನೇಕ ಇಸ್ಲಾಮಿಕ ರಾಷ್ಟ್ರಗಳು ತಮ್ಮ ಪಾಡಿಗೆ ತಾವು ಕೂತ್ಕೊಳ್ಳೋದೇ ಇಲ್ಲ. ಅವರು ರಾಕ್ಷಸಿ ಪ್ರವೃತ್ತಿ ಅಂತ ನಾನು ಹೇಳ್ತೇನೆ. ನಾನು ಆಕ್ರಮಣ, ಅತಿಕ್ರಮಣ, ಕೊಲ್ಲೋದು,
ಅತ್ಯಾಚಾರ, ಲೂಟಿ, ಇದೇ ರಾಕ್ಷಸಿ ಪ್ರವೃತ್ತಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ಬರೇ ನಮ್ಮ ದೇಶದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕಂಟಕ ಆಗಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಇಸ್ಲಾಂ, ಮುಸ್ಲಿಮರಲ್ಲ. ಹಿಂಸೆಗೆ ಹಿಂಸೆನೆ ಪರಿಹಾರನ, ಕ್ರೌರ್ಯಕ್ಕೆ ಪ್ರತಿಕ್ರೌರ್ಯನೇ ಪರಿಹಾರನ. ಆಯ್ತು, ರಾಮನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಯುದ್ಧ ಅನಿವಾರ್ಯ ಆಯಿತು. ಆದ್ರೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನಮ್ಮನ್ನ ಕಾಯ್ಲಿಕ್ಕೆ, ನಮ್ಮನ್ನ ಆಳ್ಲಿಕ್ಕೆ ಅದರದೇ ಆದ ಜವಾಬ್ದಾರಿಯನ್ನು ಹೊತ್ತವರಿದ್ದಾರೆ. ಶ್ರೀರಾಮ ಸೇನೆಗೆ ಈ ಜವಾಬ್ದಾರಿಯನ್ನ ಕೊಟ್ಟವ್ರು ಯಾರು? ಧರ್ಮ ನಿಂದಕರನ್ನ, ಧರ್ಮ ವಿರೋಧಿಗಳನ್ನ ದಂಡಿಸುವ ಈ ಶಕ್ತಿಯನ್ನ ನಿಮ್ಮ ಕೈ ಕೊಟ್ಟವ್ರು ಯಾರು ಅಂತ. ಈಗ ಕೊನೆಯ ಪ್ರಶ್ನೆ ಬರುತ್ತೆ, ಅಂದ್ರೆ ನೀವು ನಮಗೆ ಹಕ್ಕು ಕೊಟ್ಟವ್ರು ಯಾರು ಅಂತನ್ನುವಂಥದ್ದು. ನಾವು ಈ ದೇಶದ ನಾಗರಿಕರು. ಸಂವಿಧಾನ ಪ್ರತಿಯೊಬ್ಬರಿಗೂ ಒಂದು ಹಕ್ಕನ್ನು ಕೊಟ್ಟಿದೆ. ಈ ದೇಶದ ನಾಗರಿಕತೆ, ಈ ದೇಶದ ಅಭಿವೃದ್ಧಿ, ಈ ದೇಶದ ಆಗುಹೋಗುಗಳು, ಅವಮಾನ ಅಪಮಾನ, ಇದಕ್ಕೆ ಪ್ರಕ್ರಿಯೆ ಪ್ರತಿಕ್ರಿಯೆಯನ್ನು ಮಾಡುವಂತಹ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದೆ. ಬರೇ ಮೇಲೆ ಕೂತಂತ ಸಂಸದರು ಮತ್ತು ರಾಜ್ಯದಲ್ಲಿ ಕೂತಂತ ಶಾಸಕರದ ಮಾತ್ರ ಕರ್ತವ್ಯ ಅಲ್ಲ. ಪ್ರತಿಯೊಬ್ಬ ನಾಗರಿಕನು ಈ ದೇಶದ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಮಾಡುವಂತಹದ್ದು ಒಂದು. ಇನ್ನು ಎರಡರಿಂದ ನಾವು ಸಂಘಟಕರು. ಈ ದೇಶದ ಹಿತಕ್ಕೋಸ್ಕರ ನಾವು ಸಂಘಟನೆಯನ್ನ ಸ್ಥಾಪನೆ ಮಾಡಿದ ಉದ್ದೇಶ ನಮ್ಮ ದೇಶ, ಧರ್ಮ, ನಮ್ಮ ಹಿಂದೂ ಹೆಣ್ಣು ಮಕ್ಕಳು, ದೇವಸ್ಥಾನಗಳು, ನಮ್ಮ ಗ್ರಂಥಗಳು ಉಳಿಸಬೇಕು, ಬೆಳೆಸಬೇಕು ಅನ್ನುವಂತಹ ದೃಷ್ಟಿಕೋನ. ಇನ್ನ ಕರ್ನಾಟಕದಲ್ಲೇ ಒಂದು ಉದಾಹರಣೆ ಹೇಳೋದಾದ್ರೆ, ಗೋ ಹತ್ಯಾ ನಿಷೇಧ ಕಾಯ್ದೆ ಇದೆ, ಕಾನೂನಿದೆ. ಇವತ್ತು ಮುಖ್ಯಮಂತ್ರಿಗಳನ್ನ ಹಿಡಿದು MLA ವರೆಗೆ ಎಲ್ಲರೂ ಇದ್ದಾರೆ. ಆದರೂ ಗೋ ಹತ್ಯೆ ನಡೀತಾ ಇದೆ, ಆದರೂ ಗೋಕಳ್ಳತನ ಆಗ್ತಾ ಇದೆ, ಆದರೂ ಕಸಾಯಿಖಾನೆಗಳ ನಿರ್ಮಾಣ ಆಗ್ತಾ ಇದಾವೆ. ಹೊಸ 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 ಕಸಾಯಿಖಾನೆಗಳ ನಿರ್ಮಾಣ ಆಗ್ತಾ ಇದೆ. ಹಾಗಾದ್ರೆ ಕಾಯ್ದೆಗಳಿದೆ, ಜನಪ್ರತಿನಿಧಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ನಾವು ಇದನ್ನು ನೋಡ್ಕೊಂಡು ಕಾಯ್ದೆ ಇದೆ, MLA ಇದ್ದಾರೆ, ಅವ್ರು ಮಾಡ್ತಾರೆ ಅಂತ ಹೇಳಿ ನಾವು ಕೈ ಕಟ್ಕೊಂಡು ಕೂಡುವಂತಹ ಪ್ರಶ್ನೆ. ನಮ್ಮ ಕಣ್ಣು ಎದುರುಗಡೆ ಕತ್ತರಿಸ್ತಾ ಇದ್ದಾರೆ, ನಮ್ಮ ಕಣ್ಣು ಎದುರುಗಡೆ ಕಳ್ತನ ಮಾಡ್ತಾ ಇದ್ದಾರೆ, ನಮಗ್ ಕಾಣಿಸ್ತಾ ಇದೆ, ನೋಡ್ತಾ ಇದೀವಿ. ನಮ್ಮ ಗೋಮಾತೆಯ ಆಕ್ರಂದನ, ರಕ್ತ ಹರಿಸ್ತಾ ನೋಡ್ತಾ ಇದೀವಿ. ನಾವು ಕೈ ಕಟ್ಟಿ ಕೂಡ್ಕೊಳ್ಳುವಂತಹದ್ದು ಮನಸ್ಥಿತಿ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಾವು ಫೀಲ್ಡ್ನಲ್ಲಿ ಇಳಲೇಬೇಕಾಗತ್ತೆ, ಇಳಿದಾದನ್ನು ತಡಿಲೇಬೇಕಾಗತ್ತೆ. ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದರೊಳಗೆ ನಾವು ಸಂಘಟನೆಯವರಿದ್ದೀವಿ, ಸಂಘಟನೆ ಕಟ್ಕೊಂಡಿದ್ದೇ ಇದರ ಸಲುವಾಗಿ. ದುಷ್ಟರ ಈ ಪುಂಡಾಟಿಕೆಯನ್ನು ತಡೆಯೋಸ್ಕರನೇ ನಾವು ಕಟ್ಕೊಂಡಾಗ, ನಾವು ಕೈ ಕಟ್ಕೊಂಡು ನೋಡಿಕೊಂಡು ಸುಮ್ಮನೆ ಇದ್ದರೆ ಹಾಗಾದ್ರೆ ಏನು ಅರ್ಥ ಇಲ್ಲ. ಹಾಗಾಗಿ ಸಂವಿಧಾನ ಹಕ್ಕು ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕೈಯಲ್ಲಿ ತಲವಾರು ಹಿಡಿದು ಫೀಲ್ಡ್ಗೆ ಇಳಿತೀರಿ ಅಂತಂದ್ರೆ ನಿಮ್ಮನ್ನ ಭಯೋತ್ಪಾದಕರಿಗೆ ಕಂಪೇರ್ ಮಾಡಿ ಮಾತನಾಡ್ತಿದ್ದಾರೆ ಕೆಲವರು, ಅನೇಕರಲ್ಲ ಕೆಲವರು. ಈಗ ಅವರು ಅವರ ಧರ್ಮದ ಪಾಲನೆಗೆ, ಅವರ ಧರ್ಮದ ಅನುಷ್ಠಾನಕ್ಕೆ ಬಾಂಬ್ ತಯಾರು ಮಾಡ್ತಾರೆ. ನೀವು ಅದೇ ಧರ್ಮ, ನಿಮ್ಮ ಧರ್ಮದ ಪಾಲನೆಗೆ, ನಿಮ್ಮ ಧರ್ಮದ ಉಳಿವಿಗೆ ಕೈಯಲ್ಲಿ ತಲವಾರು ಹಿಡ್ಕೊಳ್ತೀರಿ. ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ ಬಂತು? ಹಾಗಾಗಿ ನಿಮ್ಮನ್ನು ಕೂಡ ಸ್ಯಾಫ್ರಾನ್ ಟೆರರಿಸ್ಟ್ ಅನ್ನೋ ಪಟ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಅದೇ ಕರ್ನಾಟಕದಲ್ಲಿ ನೋಡ್ತಾ ಇದ್ದಾರೆ. ನಾವು ಶಸ್ತ್ರಗಳನ್ನ ಎಂದೂ ಯಾವತ್ತಿಗೂ ಕೂಡ ಹಿಡ್ಕೊಂಡು ಓಡಾಡಿ ಶಸ್ತ್ರಗಳ ಮೂಲಕ ಯುದ್ಧ ಮಾಡಿ ಅಂತ ಅನ್ನುವಂಥದ್ದು ಹೇಳಿಲ್ಲ. ನಮ್ಮ ಧರ್ಮದಲ್ಲಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಒಂದು ಶಸ್ತ್ರ ಪೂಜೆ ಅನ್ನುವಂಥದ್ದು ಒಂದು ಪದ್ಧತಿನೇ ಇದೆ, ಧಾರ್ಮಿಕ ವಿಧಿವಿಧಾನ ಇದೆ. ಶಸ್ತ್ರವನ್ನ ಬರೇ ಕತ್ತರಿಸೋಗೋಸ್ಕರ ಅಥವಾ ಹೊಡೆಯೋಗೋಸ್ಕರ, ನಾಶ ಮಾಡೋಗೋಸ್ಕರ ಅಷ್ಟೇ ಅಲ್ಲ, ಮತ್ತು ತಲವಾರು ಒಂದೇ ಶಸ್ತ್ರವನ್ನ ನಾವು ಗಣನೆಗೆ ತಗೊಂಡಿಲ್ಲ. ಎಲ್ಲವೂ ಕೂಡ, ಈ ಉದಾಹರಣೆಗೆ ನಮ್ಮ ಕೃಷಿಗೆ ಬೇಕಾದಂತ ವಸ್ತುಗಳಲ್ಲಿ ಶಸ್ತ್ರಗಳು ಇದಾವೆ. ಕೊಡ್ಲಿ ಇದೆ, ಕುರುಪಿ ಇದೆ, ಇವೆಲ್ಲವೂ ಕೂಡ ಕೃಷಿಗೆ ಬೇಕಾದಂತಹ ವಸ್ತುಗಳಿದ್ದಾವೆ. ಅದನ್ನೆಲ್ಲವನ್ನೂ ಇಟ್ಟು ಅದರ ಜೊತೆಗೆ ತಲವಾರನ್ನು ಅಥವಾ ಬರ್ಚಿಯನ್ನ, ಚಾಕುವನ್ನ ಇಟ್ಟು ಪೂಜೆ ಮಾಡಿ ನಮ್ಮ ಧರ್ಮಶಾಸ್ತ್ರದಲ್ಲೇ ನಡ್ಕೊಂಡು, ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಇದು ಒಂದು. ಇನ್ನು ಬಾಂಬ್ ಮೂಲಕ ಅವರು ತಮ್ಮ ಧರ್ಮವನ್ನು ನಾನು ಪಾಕಿಸ್ತಾನ ನಿರ್ಮಾಣ ಆದ ನಂತರ ನಿಮಗೆ ತೊಂದರೆ ಕೊಟ್ಟವ್ರು ಯಾರು? ಬಾಂಬ್ ತಯಾರು ಮಾಡಕ್ಕೆ ಅವಶ್ಯಕತೆ ಏನಿದೆ? ನಿಮ್ಮ ಪಾಡಿಗೆ ನೀವಿರಿ. ಹೌದು, ನಿಮ್ಮ ಬಾಂಬ್ ತಯಾರು ಮಾಡಿ, ಅಣುಬಾಂಬ್ ತಯಾರು ಮಾಡಿ, ನಿಮ್ಮ ಇದ್ರೊಳಗೆ, ನಿಮ್ಮ ದೇಶದೊಳಗೆ ಎಲ್ಲ ಯೋಚನೆ ಮಾಡ್ಕೊಂಡ್ರಿ. ಆದ್ರೆ ನಮ್ಮ ದೇಶದ ಒಳಗಡೆ ಯಾಕೆ ಬರ್ತೀರಿ ನೀವು? ನಮ್ದೊಂದು ಧರ್ಮ ಇದೆ, ನಮ್ದೊಂದು ಜನ ಇದ್ದಾರೆ, ನಮ್ದೊಂದು ದೇಶ ಇದೆ, ನಮ್ದೊಂದು ಮಣ್ಣಿದೆ, ಭಾವನೆ ಇದೆ, ಭಕ್ತಿ ಇದೆ, ದೇಶಭಕ್ತಿ ಇದೆ. ನಮ್ಮ ದೇಶದ ಒಳಗಡೆ ಮೂಗು ತುರಿಸುವಂಥದ್ದು, ನಮ್ಮ ದೇಶದ ಒಳಗಡೆಗೆ ಬಾಂಬ್ ಹಾಕುವಂತ ಪ್ರಕ್ರಿಯೆ ಮಾಡಿದಾಗ ನಮಗೆ ಅವರಿಗೆ ವ್ಯತ್ಯಾಸ ಇಲ್ಲಿದೆ. ಅಫ್ಘಾನಿಸ್ತಾನ್
ಬಾಂಗ್ಲಾದೇಶ, ಹೀಗೆ ಅನೇಕ ಇಸ್ಲಾಮಿಕ ರಾಷ್ಟ್ರಗಳು ತಮ್ಮ ಪಾಡಿಗೆ ತಾವು ಕೂತ್ಕೊಳ್ಳೋದೇ ಇಲ್ಲ. ಅವರು ರಾಕ್ಷಸಿ ಪ್ರವೃತ್ತಿ ಅಂತ ನಾನು ಹೇಳ್ತೇನೆ. ನಾನು ಆಕ್ರಮಣ, ಅತಿಕ್ರಮಣ, ಕೊಲ್ಲೋದು, ಅತ್ಯಾಚಾರ, ಲೂಟಿ, ಇದೇ ರಾಕ್ಷಸಿ ಪ್ರವೃತ್ತಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ಬರೇ ನಮ್ಮ ದೇಶದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕಂಟಕ ಆಗಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಇಸ್ಲಾಂ, ಮುಸ್ಲಿಮರಲ್ಲ.